ಆಕೂತಿ, ಹಾಗೆಯೇ ಪ್ರಸೂತಿ, ಇನ್ನಿಬ್ಬರು ಹೆಣ್ಮಕ್ಕಳು. ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡ್ತಾನೆ. ಅದರಲ್ಲಿ ಯಜ್ಞನಾಮಕನಾಗಿ ಭಗವಂತ ಅವತರಿಸ್ತಾನೆ. ಇನ್ನೊಬ್ಬಳು ಮಗಳು ಪ್ರಸೂತಿ, ಅದನ್ನು ದಕ್ಷನಿಗೆ ಮದುವೆ ಮಾಡ್ತಾನೆ. ದಕ್ಷ ಪ್ರಸೂತಿಯ ದಾಂಪತ್ಯದಲ್ಲಿ 16 ಜನ ಹೆಣ್ಮಕ್ಕಳು ಹುಡ್ತಾರೆ. 16 ಮಕ್ಕಳನ್ನು ಯಾರಿಗೆ ಕೊಡೋದು ಚಿಂತೆನೇ ಇಲ್ಲ. ಅವನು ಅಧರ್ಮಕ್ಕೆ ಮದುವೆ ಮಾಡಿಕೊಡಲಿಲ್ಲ ಅಂತೆ. 13 ಜನ ಹೆಣ್ಮಕ್ಕಳನ್ನು ಧರ್ಮದೇವತೆಗೆ ಮದುವೆ ಮಾಡಿಕೊಟ್ಟ ಅಂತೆ. ನಾವೆಲ್ಲ ಧರ್ಮದ ರೀತಿಯಲ್ಲಿ ಮದುವೆ ಮಾಡಬೇಕು ಅಂತಂದರೆ ಧರ್ಮ ನಿನಗೇನೆ ಮದುವೆ ಅಂತ ಕೊಡ್ತಾನೆ. ಇಬ್ಬರನ್ನು ಅಗ್ನಿ ಮತ್ತು ಪಿತೃದೇವತೆಗಳಿಗೆ ಮದುವೆ ಮಾಡಿಕೊಡ್ತಾನೆ. ಒಬ್ಬಳನ್ನು ರುದ್ರದೇವರಿಗೆ ಮದುವೆ ಮಾಡಿ ಕೊಡ್ತಾನೆ. ಪಿತೃದೇವತೆಗಳಿಗೆ, ಅಗ್ನಿಗೆ ಎಲ್ಲ ಎಂತಹ ಸತ್ಪಾತ್ರದಲ್ಲಿ ದಾನ ಮಾಡ್ತಾನೆ. ದಕ್ಷ ತನ್ನ ಮಗಳು ಸತೀದೇವಿ, ಆ ಸತೀದೇವಿಯನ್ನು ರುದ್ರದೇವರಿಗೆ, ಮಹಾರುದ್ರದೇವರಿಗೆ ಕಲ್ಯಾಣ ಮಾಡಿಕೊಡುವ ದೊಡ್ಡ ಯೋಗ. ಎಲ್ಲರ ಸಂತಾನವನ್ನು ಹೇಳ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಕ್ಕಳು ಅಂತ ಹೇಳ್ತಾರೆ. ಆವಾಗ ಸತಿಗೆ ಎಷ್ಟು ಮಕ್ಕಳು ಅಂತ ಕೇಳಿದರು. ಆವಾಗ ಮಕ್ಕಳೇ ಇಲ್ಲ. ಯಾಕಿಲ್ಲ ಅಂತಂದಾಗ ದಕ್ಷಾಧ್ವರದ ಕಥೆಯನ್ನು ವಿವರಣೆಯನ್ನು ಮಾಡ್ತಾರೆ. ದಕ್ಷ ಅಂದರೆ ಶಬ್ದವೇ ಹೇಳುತ್ತೆ, ಅವನು ಎಲ್ಲದಕ್ಕೂ ದಕ್ಷನಾದವ ಅಂತ. ಅವನು ತತ್ವಾಭಿಮಾನಿ ದೇವತೆ. ಅವನು ಇದ್ರೇ ನಮ್ಮಲ್ಲಿ ಕಾರ್ಯಗಳು ನಡೆಯುವಂಥದ್ದು. ಅಂತಹ ದಕ್ಷ, ನಮ್ಮ ಕರ್ಮಗಳು ದಕ್ಷವಾಗಬೇಕಾದ್ರೆ ಅವನ ಅನುಗ್ರಹ ನಮಗೆ ಬೇಕು. ಆದರೆ ಆ ದಕ್ಷನೂ ಅದಕ್ಷನಾದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಅದಕ್ಷನಾದ ಆಮೇಲೆ ಮತ್ತೆ ದಕ್ಷನಾದ ಕಥೆಯನ್ನು ಮತ್ತೆ ವಿವರಿಸ್ತದೆ. ಅಂದರೆ ಫೇಲಾಗುವ ಕಥೆ ಅಲ್ಲ, ಪಾಸಾಗುವ ಕಥೆಯನ್ನು ಹೇಳುವಂಥದ್ದು ಶ್ರೀಮದ್ ಭಾಗವತ. ದಕ್ಷ ಫೇಲಾದ ಅಂತ ನಾವು ನಗುವ ಪ್ರಸಂಗ ಇಲ್ಲ. ಆದರೆ ಫೇಲಾದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ ಅಂತ, ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ಟ ಅಂತ ಭಾಗವತ ಅದನ್ನು ಉಲ್ಲೇಖ ಮಾಡುತ್ತೆ. ಅಂದರೆ ಅನುತ್ತೀರ್ಣನಾಗುವುದು ಇರ್ತದೆ. ಸಾಮಾನ್ಯವಾಗಿ ನಾವು ಜೀವನ ಉದ್ದಕ್ಕೇ ನಾವು ಅನುತ್ತೀರ್ಣರಾಗೋದು. ದಕ್ಷ ಎಲ್ಲಿಯೋ ಒಂದು ಕ್ಷಣ ಅವನು ಅದಕ್ಷನಾದದ್ದಷ್ಟೇ. ಮತ್ತು ಜೀವನದಲ್ಲೆಲ್ಲ ದಕ್ಷ. ಅವನನ್ನು ಸ್ಮರಣೆ ಮಾಡಿದರೆ ನಮ್ಮ ಜೀವನವೂ ದಕ್ಷ. ಅದಕ್ಷ ಅಂತ ನಾವು ಚಿಂತನೆ ಮಾಡಿದರೆ ನಾವು ಅದಕ್ಷರಾಗಿ ಬಿಡ್ತೇವೆ ಅಂತ. ದಕ್ಷ ಅದು ಪ್ರದೇಶ್ವರರ ಯಾಗದಲ್ಲಿ ಭಾಗವಹಿಸ್ತಾನೆ. ಎಲ್ಲ ದೇವತೆಗಳು ಬಂದಿದ್ದರು. ಕೊನೆಗೆ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿಗಳು ಬರುವಾಗ ಎಲ್ಲ ಎದ್ದು ನಿಂತು ಗೌರವಿಸ್ತಾರೆ. ಒಂದು ಬೆಳಕು ಬಂತು ಅಂತಂದರೆ ನೋಡಲಿಕ್ಕಾಗದೆ ಕಣ್ಣು ಕೋರೈಸುವ ಬೆಳಕನ್ನು ನೋಡಿ ಏನಪ್ಪ ಇದು ಅಂತ ಎದ್ದು ನಿಲ್ಲುವ ಹಾಗೆ ಆ ಇಡೀ ದೇವಸ್ತೋಮನೆ, ಋಷಿ ಮುನಿಗಳ ಸ್ತೋಮನೆ ಎದ್ದು ನಿಂತು ದಕ್ಷರಿಗೆ ಸ್ವಾಗತವನ್ನು ಮಾಡಿತು. ದಕ್ಷ ಎದ್ದು ನಿಂತವರನ್ನು ನೋಡಲಿಲ್ಲ. ಯಾರು ಗೌರವ ಕೊಡಲಿಲ್ಲ ಅವರ ಕಡೆಗೆ ದಕ್ಷ ಕಣ್ಣು ಹಾಯಿಸಿದ. ಸಾಮಾನ್ಯವಾಗಿರ್ತಕ್ಕಂತಹ ದೌರ್ಬಲ್ಯ ಇದು. ನಮಗೆ ಯಾರು ಮಾತಾಡಿಸಿದರೂ ಅದು ಮುಖ್ಯ ಅಲ್ಲ, ಯಾರು ಗೌರವ ಕೊಟ್ಟರೂ ಅದು ಮುಖ್ಯ ಅಲ್ಲ. ಯಾರು ಗೌರವ ಕೊಡಲಿಲ್ಲ ಅವರನ್ನು ನಾವು ಗಮನಿಸ್ತೇವೆ. ಲೋಕದ ಒಂದು ದೌರ್ಬಲ್ಯ ಇದು. ನಮ್ಮ ದೌರ್ಬಲ್ಯವನ್ನು ಭಾಗವತ ಉಲ್ಲೇಖ ಮಾಡಿತು. ದಕ್ಷ ಬ್ರಹ್ಮದೇವರನ್ನು ನೋಡಿದ, ಕೂತಿದ್ದರು, ನಮಸ್ಕಾರ ಮಾಡಿದ ಅಂತ. ರುದ್ರದೇವರು ಎದ್ದು ನಿಂತಿಲ್ಲ. ಅವನಿಗೆ ಸಿಟ್ಟು ಬಂತು. ರುದ್ರ ನನ್ನ ಅಳಿಯ, ನನ್ನ ಶಿಷ್ಯ, ಆದ್ದರಿಂದ ಹಾಗಾಗಿ ನನಗೆ ಗೌರವ ಕೊಡಬೇಕಾಗಿತ್ತು. ಎದ್ದು ನಿಂತು ಶಿಷ್ಟಾಚಾರವನ್ನು ಮುರಿದ. ಸಿಟ್ಟು ಬಂತು. ಎಲ್ಲರನ್ನೂ ಸಂಬೋಧನೆ ಮಾಡಿ ಹೇಳ್ತಾರೆ, ಇವ ಯೋಗ್ಯ ಅಲ್ಲ, ಇವ ಅಯೋಗ್ಯ, ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟೆ, ಕೋತಿ ಕಣ್ಣಿನವ ಅಂತ ಹೇಳ್ತಾನೆ. ನನ್ನ ಮಗಳು ಅವಳು ಹರಿಣಾಕ್ಷಿ, ಜಿಂಕೆಯಂತಹ ಕಣ್ಣು, ಇವ ಮರ್ಕಟ ಲೋಚನ, ಕೋತಿಯ ಕಣ್ಣು ಅಂತ. ಬೈಯುವಾಗ, ದ್ವೇಷ ಬಂದಾಗ ಕೆಟ್ಟದ್ದು ಮಾತ್ರ ಕಾಣ್ತದೆ. ಇದು ದೌರ್ಬಲ್ಯ. ಇದು ದಕ್ಷನ ದೌರ್ಬಲ್ಯ. ರುದ್ರದೇವರ ಗುಣಗಳು ಎಷ್ಟಿವೆ, ಲಕ್ಷಣಗಳೆಷ್ಟಿವೆ ಅದು ಗೊತ್ತೇ ಆಗಲಿಲ್ಲ ಅವನಿಗೆ ಇಲ್ಲದಿದ್ದದ್ದು ಕಾಣಿಸ್ತು. ಕೋತಿ ಕಣ್ಣಿನ ಹಾಗೆ ಕಾಣಿಸ್ತು. ಯಾಕಂದರೆ ಅವನ ಬುದ್ಧಿ ಕೋತಿ ಹಾಗೇ ಇತ್ತು. ಹಾಗಾಗಿ ಅವನಿಗೆ ಎಲ್ಲವೂ ಕೋತಿ ಹಾಗೇ ಕಾಣಿಸ್ತು.
ಅವನು ಹೇಳಿದ ಈಶಃ ಮರ್ಕಟಲೋಚನ, ಕೋತಿಯ ಕಣ್ಣಿನವ, ಇವನು ಯಾಕೆ ನನ್ನ ಮಗಳನ್ನು ದಾನ ಮಾಡಿದೆ? ಇದು ಇವತ್ತಲ್ಲ, ಮದುವೆ ಆದಾಗ ಆಲೋಚನೆ ಮಾಡಬೇಕು. ಮದುವೆಗೆಲ್ಲ ಪ್ರೊಸೆಸ್ ಇರ್ತದೆ. ಮದುವೆ ಮಾಡಬೇಕಾದ್ರೆ ಆಲೋಚನೆ ಮಾಡಿ, ವಿಮರ್ಶೆ ಮಾಡಿ, ಅದಕ್ಕೆಲ್ಲ ಕಾಲ ತಕ್ಕೊಂಡು ಆಮೇಲೆ ಕೊಡಬೇಕು ಅಂತಿದೆ. ಅದರಲ್ಲಿ ಏನು ಆಲೋಚನೆ ಮಾಡಿದ್ದೀವನು? ಬಾ ಅಂದು ಮಗಳು ಮನೆಯಲ್ಲಿ ಜಾಸ್ತಿ ಆಗಿದ್ಲು ಅಂತ ಮದುವೆ ಮಾಡಿ ಕೊಟ್ಟದ್ದ. ಇವತ್ತು ಚಿಂತೆ ಮಾಡಿ ಏನು ಉಪಯೋಗ? ಎಲ್ಲ ದೋಷಗಳನ್ನು ಅನ್ವೇಷಣೆ ಮಾಡ್ತಾನೆ. ಕೊನೆಗೆ ಆ ಸಭೆಯಿಂದ ಎದ್ದು ಹೋಗ್ತಾನೆ. ಶಾಪಗಳು ಪ್ರತಿಶಾಪಗಳು ಆ ಸಭೆಯಲ್ಲಿ ಆಗ್ತದೆ. ರುದ್ರದೇವರು ಮೌನವಾಗಿರ್ತಾರೆ ಅಂತ. ತುಂಬಿದ ಕೊಡ ತೊಳಕುವುದಿಲ್ಲ. ಮೌನಿಗಳು ಮೌನದಿಂದಾಗಿ ಎಲ್ಲವನ್ನೂ ಸಾಧಿಸ್ತಾರೆ. ದಕ್ಷ ತನ್ನ ಅದಕ್ಷತೆಯನ್ನು ತೋರಿಸಿದ. ಮೌನಿಯಾದ ರುದ್ರದೇವರು ತನ್ನ ಗುಣಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಕೊನೆಗೆ ಅವಭೃತ ಆಯಿತು. ಆದರೆ ಬೆಂಕಿ ನಂದಲೇ ಇಲ್ಲ ಹೋಮದ್ದು. ದಕ್ಷ ಅದನ್ನು ಮತ್ತೆ ಬೆಳೆಸಿದ. ಮಧ್ಯದಲ್ಲಿ ಬ್ರಹ್ಮದೇವರು ದಕ್ಷನನ್ನು ಪ್ರಜಾಪತಿಗಳ ಅಧ್ಯಕ್ಷ ಪದವಿಯಲ್ಲಿ ಕೂಡಿಸಿದ. ಹೇಗಿರಬೇಕು ನೋಡಿ. ಮೊದಲೇ ಅಹಂಕಾರ ದಕ್ಷನಿಗೆ, ಈಗೊಂದು ಪೋಸ್ಟ್ ಸಿಕ್ಕಿತು, ಪ್ರಮೋಷನೂ ಆಯಿತು. ಓ, ಇನ್ನು ಅಹಂಕಾರ ನೋಡಿ, ನಾನು ಮಾಡಿದ ಕೆಲಸಕ್ಕೆ ಇದು ದೇವರು ಕೊಟ್ಟ ಪ್ರಶಸ್ತಿ ಅಂತ ತಿಟ್ಟುಕೊಂಡ. ಪ್ರಶಸ್ತಿ ಅಲ್ಲ, ಇದು ಪ್ರಶಸ್ತಿ ಅಂತ ಭ್ರಮಿಸಿಕೊಂಡ. ಇನ್ನೊಂದು ಯಾಗ ಮಾಡಿದ. ರುದ್ರದೇವರಿಗೆ ಅವಮಾನ ಮಾಡಲಿಕ್ಕೋಸ್ಕರನೇ. ಯಾಕೆ ಅಂತಂದರೆ ದಕ್ಷನೇ ಹೇಳಿದ್ದ, ಇನ್ನು ಮುಂದೆ ಈ ರುದ್ರನಿಗೆ ಯಾಗದಲ್ಲಿ ಆಹುತಿ ಇಲ್ಲ. ಇದನ್ನು ಪ್ರಾಕ್ಟಿಕಲ್ ಮಾಡಬೇಕಲ್ಲ, ಇದನ್ನು ಜಾರಿಗೆ ತರಬೇಕು. ಅದಕ್ಕೋಸ್ಕರ ಒಂದು ಯಾಗವನ್ನೇ ವ್ಯವಸ್ಥೆ ಮಾಡಿದ. ಎಲ್ಲರನ್ನೂ ಕರೆದ. ಕೈಲಾಸಕ್ಕೆ ಒಂದು ಪೋಸ್ಟ್ ಇಲ್ಲ, ಎಲ್ಲ ಬರ್ತಾ ಇದ್ದಾರೆ. ಸತೀದೇವಿಯ ಮನಸ್ಸೇ ಆಗಿರಬೇಕು. ತನ್ನ ಅಪ್ಪನ ಮನೆಗೆಲ್ಲ ಹೋಗುವುದನ್ನು ನೋಡ್ತಾರೆ ಸತೀದೇವಿಯರು. ಅವರಿಗೆ ಮನಸ್ಸು ಕರಗಿತು. ಸತೀದೇವಿ ರುದ್ರದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ನಾವು ದಕ್ಷರ ಮನೆಗೆ ಹೋಗೋಣ ಅಂತ. ರುದ್ರದೇವರಿಗೆ ಗೊತ್ತಿದ್ದರೂ ಕೇಳ್ತಾರೆ, ಯಾಕೆ ಹೋಗಬೇಕು ಅಂತ. ಆಗ ಸತೀದೇವಿ ಹೇಳ್ತಾರೆ, ಯಾಗ ನಮ್ಮ ಅಪ್ಪನ ಮನೆಯಲ್ಲಿ, ನಿಮ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ನಿಮಗೆ, ಮತ್ತೇನು, ಹೋಗುವ, ಯಾಗಕ್ಕೆ ಹೋಗಬೇಕು. ರುದ್ರದೇವರು ಹೇಳಿದರು, ನಿನಗೆ ಅಪ್ಪನಿಂದ ಫೋನ್ ಬಂತ, ಪೋಸ್ಟ್ ಬಂತ? ಏನು ಬರಲಿಲ್ಲ, ಮತ್ತು ಹೇಗೆ ಹೋಗುವುದು ಅಂತ. ಎಲ್ಲ ಕಲಿತಿದ್ದಾಳೆ ಸತೀದೇವಿ. ಅನಾಹುತಃ ಅಧ್ವರಂಗಚ್ಚೇತ್. ಕೆಲವು ಕಡೆ ಹೋಗಬೇಕಾದ್ರೆ ಆಹ್ವಾನ ಬೇಕಾಗಿಲ್ಲ. ಗುರುಗಳ ಮನೆಗೆ, ತವರು ಮನೆಗೆ, ಯಾಗಕ್ಕೆ ಹೋಗಬೇಕಾದ್ರೆ ಆಹ್ವಾನ ಬೇಕಾಗಿಲ್ಲ. ಯಾಗ ಅಂತಂದರೆ ನಾವು ಹೋಗ್ಬೋದು. ರುದ್ರದೇವರು ಹೇಳಿದರು, ಯಾಗ ಅಂದರೆ ಹೋಗ್ಬೋದು ಸರಿ, ಆ ಯಾಗ ಒಳ್ಳೆಯ ಸಂಕಲ್ಪದಿಂದ ನಾವು ಮಾಡಿದರೆ ಆ ಯಾಗಕ್ಕೆ ಹೋಗಬೇಕು. ಅದು ಕೈಲಾಸಕ್ಕೆ ಅವಮಾನ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಆ ಯಾಗ ಮಾಡಿದರೆ ನಾವು ಹೋಗಬೇಕಾ ರೀ? ಹಾಗೇನು, ಯಾಕೆ ಹಾಗೆ ಹೇಳ್ತೀರಿ? ಕೈಲಾಸವನ್ನು ಪುರಸ್ಕಾರ ಮಾಡಬೇಕು ಅಂತಲೇ ಇರ್ತದೆ. ನಿಮ್ಮನ್ನು ಯಾರು ಅವಮಾನ ಮಾಡ್ತಾರೆ? ಅಮ್ಮ, ಅವಮಾನ ಮಾಡೋ ಉದ್ದೇಶ ಇಲ್ಲದಿದ್ದರೆ ನಿನಗೆ ಯಾಕೆ ಆಹ್ವಾನ ಬರಲಿಲ್ಲ? ನನಗೆ ಯಾಕೆ ಕರೆಯೋಲೆ ಬರಲಿಲ್ಲ? ನಮ್ಮನ್ನು ಯಾಕೆ ಉಪೇಕ್ಷೆ ಮಾಡಿದ? ಒಂದು ಸಲ ಆಲೋಚನೆ ಮಾಡು. ನಮಗೆ ತುಂಬ ಪ್ರೀತಿ ಇದ್ದಾಗ ದೋಷಗಳು ಕಾಣುವುದೇ ಇಲ್ಲ. ನಾವು ಅದನ್ನು ಬಿಟ್ಟು ನಾವು ನ್ಯೂಟ್ರಲ್ ಆದರೆ ನಮಗೆಲ್ಲ ಗೊತ್ತಾಗುತ್ತೆ. ರುದ್ರದೇವರು ಹೇಳಿದರು ಸತೀದೇವಿಗೆ, ಅಮ್ಮ ನೀನೊಂದು ಸಲ ಆಲೋಚನೆ ಮಾಡು, ಆಹ್ವಾನ ಇಲ್ಲದಿದ್ದ ಮನೆ, ಉದ್ದೇಶಪೂರ್ವಕವಾಗಿಯೇ ನಿಮಗೆ ಆಹ್ವಾನ ಇಲ್ಲ, ನಾವು ಖಂಡಿತ ನಾವು ಹೋಗಬಾರದು ಅಂತ. ಹಾಗೆ ಹೇಳ್ತಾಳೆ, ಆಹ್ವಾನ ಕೊಡ್ತಿದ್ದ ಹಾಗಲ್ಲ, ನಾವು ಬಂದೇ ಬರ್ತೇವೆ ಅಂತ ತಿಳ್ಕೊಂಡಿದ್ದಾರೆ, ಹಾಗೆ ಮಾಡಲಿಲ್ಲ ಆಹ್ವಾನ, ನಾವು ಹೋಗುವ ಅಂತ ಹೇಳಿದರೆ ರುದ್ರದೇವರು ಮೌನವನ್ನು ತಡೆಯುತ್ತಾರೆ. ಸತೀದೇವಿ ಮತ್ತೆ 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 ಭಿನ್ನಾಹವನ್ನು ಮಾಡ್ತಾಳೆ. ರುದ್ರದೇವರು ಮಾತಾಡೋದಿಲ್ಲ, ಮೌನಕ್ಕೆ ಜಾರ್ತಾರೆ. ಮತ್ತೆ ಕೇಳ್ತಾಳೆ. ಕೊನೆಗೆ ಏನು ಮಾಡೋದು ತೀರ್ಮಾನ ಆಗಲಿಲ್ಲ ಅವಳಿಗೆ. ಒಂದು ಕಡೆಯಿಂದ ಗಂಡನ ಆಕರ್ಷಣೆ, ಇನ್ನೊಂದು ಕಡೆಯಿಂದ ತವರು ಮನೆಯ ಸೆಳೆತ. ಆ ಎರಡರ ಜಂಜಾಟದಲ್ಲಿ ಒದ್ದಾಡ್ತಾಳೆ ಅಂತ. ಯಾಗ ಆಗುತ್ತೆ. ನನ್ನ ಎಲ್ಲ 15 ಮಂದಿ ಸಹೋದರಿಯರೂ ಭಾಗವಹಿಸ್ತಾರೆ, ಎಲ್ಲ ಸಂಬಂಧಿಗಳು ಬಂದಿರ್ತಾರೆ, ದೊಡ್ಡ ಹಬ್ಬ, ಯಾಗ, ನಾವು ಹೋಗಬೇಕು ಅಂತ ಒಂದು ಕಡೆಯಿಂದ ಸೆಳೆತ. ಬಾಗಿಲಿನ ತನಕ ಹೋಗ್ತಾಳೆ ಅಂತ, ಹೋಗುವ ಅಂತ. ಯಜಮಾನರನ್ನು ಬಿಟ್ಟು ಹೋಗುವುದೇ ಹಾಗೆ, ಅಷ್ಟೇ ವಾಪಸ್ ಬರ್ತಾಳೆ.
ಯಜಮಾನರಿಲ್ಲದೆ ಹೋದರೆ ಗೌರವ ಇಲ್ಲ, ಹೋಗಬಾರ್ದು. ಯಜಮಾನರು ನೋಡಿದರೆ ಮೌನ, ರೀ ಅಂತ ಹೇಳಿದ್ರೆ ಮಾತಾಡೋದಿಲ್ಲ ಅವರು. ಮತ್ತೇನು ಮಾಡೋದು? ಹಾಗಿದ್ರೆ ಹೋಗೋಣ ಅಂತ ಅಮ್ಮನ ಮನೆಗೆ ಹೋಗೋದು, ಯಾಗ ನೋಡೋದು, ಮತ್ತೇನು ಬೇಡ, ವಾಪಸ್ ಬರೋಣ ಅಂತ ಬಾಗಿಲಿನ ತನಕ ಹೋಗಬೇಕು. ಒಂದು ಮಾತು ಕೇಳೋಣ ಯಜಮಾನರ ಹತ್ರ, ಬಂದರೆ ಒಟ್ಟಿಗೆ ಹೋದರೆ ಎಷ್ಟು ಚೆನ್ನಾಗಿರ್ತದೆ. ಭಾಗವತ ಹೇಳುತ್ತೆ, ಯಾತಾಯಾತ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಬಾಗಿಲಿನ ತನಕ ಹೋಗೋದು ಬರೋದು. ಅಂದರೆ ಆ ಹೋಗಬೇಕು ಅನ್ನುವ ತವಕ, ಗಂಡನ ಮೇಲಿರ್ತಕ್ಕಂತಹ ಭಕ್ತಿಯ ಪರಾಕಾಷ್ಠೆ, ಆ ಎರಡರ ಜಂಜಾವಾತದಲ್ಲಿ ಸಿಲುಕಿದ್ಲು, ನಡುಗಿದ್ಲು ಸತೀದೇವಿ. ಅಂದರೆ ದೊಡ್ಡವರನ್ನು ತಿರಸ್ಕಾರ ಮಾಡಬೇಕು ಅನ್ನುವ ಭಾವ ಇಲ್ಲ, ದೊಡ್ಡವರನ್ನು ಉಲ್ಲಂಘನೆ ಮಾಡಿ ಹೋಗಬೇಕು ಅಂತಿಲ್ಲ. ಆದರೆ ಆ ಯಾಗದ ಮೇಲೆ ಸೆಳೆತ, ತವರ ಮನೆಯ ಮೇಲೆ ಆಕರ್ಷಣೆ ಅವಳನ್ನು ಬಲಾತ್ಕಾರವಾಗಿ ಮಾಡಿತ್ತು. ಕೇಳ್ತಾಳೆ ಕೊನೆಗೊಂದು ರುದ್ರದೇವರ ಹತ್ರ, ರೀ ನಾವು ಹೋಗಿ ಬರೋಣ. ಮಾತಾಡಲಿಲ್ಲ. ನಾನು ಹೋಗಿ ಬರ್ತೇನೆ, ಅದಕ್ಕೂ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ಒಂದು ಹೇಳ್ಬೋದಿತ್ತಲ್ಲ, ಬೇಡ ನಾನು ಹೋಗೋದಿಲ್ಲ, ನೀನು ಹೋಗಬಾರ್ದು ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ ಅಂತೆ. ಯಾಕೆ ಹೇಳಿಲ್ಲ ಅಂತಂದರೆ, ಹೋಗಲಿಲ್ಲ ಅಂತಂದರೆ ಆ ಯಾಗವನ್ನು ನೆನಪು ಮಾಡಿಕೊಂಡು ಇಲ್ಲೇ ಸಾಯ್ತಾಳೆ, ಪ್ರಾಣ ಬಿಡ್ತಾಳೆ. ಹೋದರೆ ಅಲ್ಲಿ ಪ್ರಾಣ ಬಿಡ್ತಾಳೆ. ಅಂತೂ ಎರಡೂ ಅಷ್ಟೇ ಹೋಪ್ಲೆಸ್ ಕೇಸ್ ಇದು. ಆದರೆ ಪ್ರಾಣ ಬಿಡುವ ಕೇಸಲ್ಲಿ ರುದ್ರದೇವರು ಆಲೋಚನೆ ಮಾಡಿದರು, ಗಂಡನ ಮನೆಯಲ್ಲಿ ಪ್ರಾಣ ಬಿಡುವುದು ಒಳ್ಳೆಯದಾ, ಅವಳ ಅಮ್ಮನ ಮನೆಯಲ್ಲೇ ಪ್ರಾಣ ಬಿಡುವುದು ಒಳ್ಳೆಯದಾ, ಎಲ್ಲಿ ಪ್ರಾಣ ಪಡೆದಿದ್ದಾಳೆ ಅಲ್ಲೇ ಬಿಡುವುದು ಒಳ್ಳೆಯದಾ ಅಂತ ಆಲೋಚನೆ ಮಾಡಿ ಅವಳಿಗೆ ಅದನ್ನು ಬಿಟ್ಟುಬಿಟ್ರು. ತಟಸ್ಥ ಧೋರಣೆಯನ್ನು ತೋರಿದ್ರು ಅಂತ. ಸತೀದೇವಿ ತವಕದಿಂದ ಬಾಗಿಲು ದಾಟಿ ಹೊರಟ್ಲು ಅಂತ ಭಾಗವತ ಹೇಳಿತು. ರುದ್ರದೇವರದ್ದು ದೃಷ್ಟಿ ನೋಡಿ, ಇಷ್ಟು ಮಾಡಿದರೂ ಸತಿಯ ಮೇಲೆ ತಿರಸ್ಕಾರ ಇಲ್ಲ. ತನ್ನ ಎಲ್ಲ ಪರಿವಾರಕ್ಕೆ ಆಜ್ಞೆ ಮಾಡಿದರು, ಸತೀದೇವಿ ನಡ್ಕೊಂಡು ಹೋಗಬಾರ್ದು, ಗೌರವದಿಂದ ಹೋಗಬೇಕು, ವಾಹನ ವ್ಯವಸ್ಥೆ ಮಾಡಿ ಸುರಕ್ಷಿತವಾಗಿ ಹೋಗಬೇಕು, ಎಸ್ಕಾರ್ಟ್ ಸಹಿತ ಹೋಗಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ವ್ಯವಸ್ಥೆ ನೋಡಿ, ಗಂಡನಿಗೆ ರುದ್ರದೇವರಿಗೆ ಸತೀದೇವಿಯ ಮೇಲಿರುವ ಪ್ರೀತಿ ಅದೆಷ್ಟು ಅಂದರೆ ಇದು ಅನ್ಯೋನ್ಯ ದಾಂಪತ್ಯಕ್ಕೆ ಉದಾಹರಣೆ. ಸತೀದೇವಿ ಅಲ್ಲಿಗೆ ಬರ್ತಾರೆ, ಯಾಗ ನೋಡ್ತಾರೆ, ಅಪ್ಪನನ್ನೇ ನೋಡ್ತಾಳೆ. ದೃಷ್ಟಿ ಅಪ್ಪನ ಬಗ್ಗೆ, ಅಪ್ಪನ ಪ್ರತಿಕ್ರಿಯೆ ಏನಿದೆ ಮಗಳ ಮೇಲೆ. ಅಪ್ಪ ನೋಡ್ತಾನೆ, ಮುಖ ಆಚೆ ಮಾಡ್ತಾನೆ. ಅದರ ಅರ್ಥ ಏನು ಅಂತಂದರೆ ತಿರಸ್ಕಾರ. ಎಲ್ಲರೂ ಅಷ್ಟೇ, ವೈದಿಕರು ಒಬ್ಬರೂ ನೋಡೋದಿಲ್ಲ, ಎಲ್ಲ ಪರಿಚಿತರು ಸತೀದೇವಿಯಿಂದ ತಮ್ಮ ದೃಷ್ಟಿಯನ್ನು ಆಚೆಗಡೆ ಸರಿಸ್ತಾರೆ. ಒಬ್ಬರೂ ಮಾತಾಡೋದಿಲ್ಲ. ಸ್ವಾಗತ ದೂರತೋಪಾಸ್ತ. ಅಮ್ಮ ಮಾತಾಡಿಸ್ತಾಳೆ, 15 ಮಂದಿ ಸಿಸ್ಟರ್ಸ್ ಮಾತಾಡ್ತಾರೆ, ಮತ್ತು ಯಾರೂ ಮಾತಾಡಿಸುವುದಿಲ್ಲ. ಅವಳಿಗೆ ಅನ್ನಿಸ್ತು, ನಮ್ಮ ಯಜಮಾನರು ಹೇಳಿದ್ದು 100ಕ್ಕೆ 100 ಸತ್ಯ, ನಾನು ಬರಬಾರ್ದಿತ್ತು. ಆಯಿತು, ಅವಮಾನ ನನಗಲ್ಲ, ಕೈಲಾಸಕ್ಕೇ ಆದಂತಹ ತಿರಸ್ಕಾರದ ಪರಾಕಾಷ್ಠೆ. ಗಂಡನ ಮಾತು ಮೀರಿ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ. ನಾನೇನು ಮಾಡಲಿ ಈಗ? ವಾಪಸ್ ಹೋಗ್ಲಾ? ಛೇ, ಅಸಾಧ್ಯ. ಇಲ್ಲೇ ಕೂಡ್ಲಾ? ಕೂತ್ಬಿಟ್ಲು ಸತೀದೇವಿ. ಕೂತು ಏನು ನಡೀತದೆ ನೋಡೋಣ ಯಾಗ ಅಂತ. ಅದು ಆವಾಗಲೇ ರುದ್ರದೇವರಿಗೆ ಆಹುತಿ ಕೊಡುವ ಪ್ರಕರಣ. ಅವನು ಉದ್ದೇಶಪೂರ್ವಕವಾಗಿ ಆ ಮಂತ್ರವನ್ನು ಜಂಪ್ ಮಾಡಿ ಮುಂದಿನ ಮಂತ್ರಕ್ಕೆ ಹೋದ. ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ. ಸತೀದೇವಿ ಹೇಳ್ತಾಳೆ ನೋಡಿ, ಹಿಂದಿನ ಕಾಲದಲ್ಲಿ ಆ ಹೆಣ್ಮಕ್ಳು ಹೇಗಿದ್ದರು ಅಂತಂದರೆ ಆ ವೈದಿಕ ಪದ್ಧತಿ ಎಷ್ಟು ಚೆನ್ನಾಗಿತ್ತು. ದೇವತಾ ಸ್ತ್ರೀಯರ ಅದರಿಂದ ಎಲ್ಲ ಜ್ಞಾನ ಇತ್ತು. ಅಪ್ಪ ಈ ಯಾಗ ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ, ರುದ್ರದೇವರಿಗೆ ಆಹುತಿ ಇಲ್ಲದಿದ್ದರೆ ಯಾಗ ಹೇಗಾಗುತ್ತೆ ಅಂತ ಕೇಳ್ತಾಳೆ. ದಕ್ಷ ಕೇಳಿದ, ರುದ್ರದೇವರಿಗೆ ಆಹುತಿ ಕೊಡದಿದ್ದರೆ ಯಾಕಾಗುವುದಿಲ್ಲ ಆಯ್ತಲ್ವಾ ಅಂತ. ಅಪ್ಪ ತಪ್ಪಿದ್ದಿ ನೀನು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದ. ಯಾಗ ಅಂದರೆ ಏನು ಅಂತ ಕೇಳ್ತಾಳೆ. ಯಾಗ ಅಂತಂದರೆ ದೇವತಾ ಉದ್ದೇಶೇನ ದ್ರವ್ಯತ್ಯಾಗ. ದೇವತೆಗಳಿಗೋಸ್ಕರ ನಾವು ದ್ರವ್ಯವನ್ನು ತ್ಯಾಗ ಮಾಡೋದು. ಇದಂ ನಮಮ, ನಂದಲ್ಲ ಅಂತ ತ್ಯಾಗ ಮಾಡೋದು. ತ್ಯಾಗ ಮಾಡಬೇಕಾಗಿದ್ದರೆ ಅಂದರೆ ಇಚ್ಛೆ, ಅದು ಇಚ್ಛೆ ಬರಬೇಕಾದ್ರೆ ಮನಸ್ಸು ಬೇಕು. ಮನಸ್ಸು ಬರಬೇಕಾದ್ರೆ ಮನೋಭಿಮಾನಿಯಾದ ರುದ್ರದೇವರು ಬೇಕು.
ಮನೋಭಿಮಾನಿಯಾದ ರುದ್ರದೇವರು ಇಲ್ಲ ಅಂದರೆ ಮನಸ್ಸು ಫಂಕ್ಷನ್ ಮಾಡೋದಿಲ್ಲ ಅಂತಂದರೆ ಮನಸ್ಸಿನ ಇಚ್ಛೆ ಇಲ್ಲ ಅಂತಂದರೆ ದೇವತಾದ್ದು ಉದ್ದೇಶನೇ ಇಲ್ಲ, ದ್ರವ್ಯತ್ಯಾಗ ಇಲ್ಲ. ದ್ರವ್ಯತ್ಯಾಗ ಇಲ್ಲಂದರೆ ಯಾಗನೇ ಆಗೋದಿಲ್ಲ. ಅಪ್ಪ ಇದೇನು ಯಾಗ ಅಂತ ಅವ್ರು ಹೇಳ್ತಾನೆ, ದಕ್ಷ ಯಾಗ ಆಯಿತು ನೋಡು, ನಿನ್ನ ಯಜಮಾನರು ಬಾರದಿದ್ದರೂ ಯಾಗ ನಡೆಯಿತು ಅಂತ. ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಯಜಮಾನರನ್ನು ದೇವರನ್ನು ಉಲ್ಲಂಘನೆ ಮಾಡಿತು. ಅವಿಧಿನ ಅಕೃತಮೇವ ಅಂತ. ವಿಧಿ ತಪ್ಪಿದರೆ ಅದು ಪೂರ್ಣ ಆಗುವುದೇ ಇಲ್ಲ. ಯಾವುದು ವಿಧಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ ಹಾಗೇ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಅದು ಅಪರಿಪೂರ್ಣ, ಇದು ಯಾಗನೇ ಆಗುವುದಿಲ್ಲ ಅಂತ. ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಇದು ಅವಮಾನದ ಪರಾಕಾಷ್ಠೆ, ಶಾಸ್ತ್ರಕ್ಕೆ ಮಾಡಿದ ಅಪಚಾರ, ಅನ್ಯಾಯ ಇದು. ಇಂತಹ ಯಾಗಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ನನ್ನ ಅಪ್ಪ ಮಾಡಲಿ ತಪ್ಪೇ ಇದು. ಹಾಗಾಗಿ ನನ್ನ ಅಪ್ಪ ಅಂತ ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಹಾಗೆ ಹೇಳ್ತಾನೆ ದಾಕ್ಷಾಯಣಿ ನಾನು ಮಾಡಿದ ಸರಿ ಇದೆ, ಕೂತ್ಕೋ ಅಂತ ಹೇಳ್ತಾಳೆ. ದಾಕ್ಷಾಯಣಿ ಆ ಶಬ್ದನೇ ಎಲರ್ಜಿ ಆಗಿಬಿಡ್ತದೆ ಸತೀದೇವಿಗೆ. ದಾಕ್ಷಾಯಣಿ ಅಂದರೆ ದಕ್ಷನ ಮಗಳು ದಾಕ್ಷಾಯಣಿ ಅಂತ. ಇದು ದಾಕ್ಷಾಯಣಿಯ. ಹಾಗಾದರೆ ಈ ಶರೀರನೇ ಬೇಡ, ನಾನು ಕೈಲಾಸಕ್ಕೆ ಹೋದರೆ ಅವ್ರಿಗೆ ದಾಕ್ಷಾಯಣಿ ಅಂತ ಶಬ್ದ ಎಲರ್ಜಿ ಆಗಿಬಿಡುತ್ತೆ, ಖಂಡಿತ ಬೇಡ ಅಂತ. ಹಾಗಾದರೆ ಏನು ಮಾಡಬೇಕು? ದಕ್ಷ ನೀನು ಕೊಟ್ಟದ್ದು ಯಾವುದು? ಈ ಶರೀರ ತೆಗೋ, ನಿನಗೇನೆ ಕೊಡ್ತೇನೆ. ಅಪ್ಪ ದೀಪಾವಳಿ ಹಬ್ಬಕ್ಕೆ ಏನಾದರೂ ಒಂದು ಪ್ರೆಸೆಂಟೇಷನ್ ಕೊಟ್ಟಿರ್ತಾನೆ ನೋಡಿ, ಉಡುಗೊರೆ ಅಂತ ರೇಷ್ಮೆ ಸೀರೆ ಕೊಟ್ಟಿರ್ತಾನೆ ನೋಡಿ. ಅಪ್ಪ ಮೇಲೆ ಸಿಟ್ಟು ಬಂದರೆ, ಅಪ್ಪ ನಿನ್ನ ಸೀರೆ ನಿನಗೇನೆ ಅಂತ ನಾವು ಬಿಸಾಡ್ಬೋದು. ಈ ಶರೀರವನ್ನು ಹೇಗೆ ಬಿಸಾಡಬೇಕು? ನಮಗೆ ಸಾಧ್ಯನಾ? ದೇವತೆಗಳಿಗೆ ಸಾಧ್ಯ, ಸತೀದೇವಿಗೆ ಸಾಧ್ಯ. ಇದು ದಾಕ್ಷಾಯಿಣಿ ಅಂದರೆ ದಕ್ಷರ ಗಿಫ್ಟ್, ಇದು ಬೇಡ ನನಗೆ. ನಮ್ಮ ಯಜಮಾನರನ್ನು ವಿರೋಧಿಸುವ ದಕ್ಷನ ಯಾವುದೇ ಬಹುಮಾನ ನನಗೆ ಬೇಡ ಅಂತ ತೀರ್ಮಾನ ಮಾಡ್ತಾಳೆ ನೋಡಿ. ತವರು ಮನೆ ಗಂಡನ ಮನೆ ತಕ್ಕಡಿಯಲ್ಲಿಟ್ಟು ತೂಗ್ತಾಳೆ. ತಪ್ಪು ಮಾಡಿದರೆ ಯಾವುದೇ ಮನೆ ಆದರೂ ಕೂಡ ನಮಗೆ ಸ್ವೀಕಾರಾರ್ಹ ಅಲ್ಲ. ನನ್ನ ತವರು ಮನೆ ತಪ್ಪಿದೆ, ಜಾರಿ ಬಿದ್ದಿದೆ, ಅದು ದ್ವೇಷ ಮಾಡ್ತಾ ಇದೆ ಗಂಡನ ಮನೆಯನ್ನು. ಹಾಗಾಗಿ ಇದು ಸರಿಯಿಲ್ಲ ಅಂತ ತೀರ್ಮಾನ ಮಾಡಿ, ದಾಕ್ಷಾಯಿಣಿ ನಾನಾಗುವುದು ಬೇಡ, ದಕ್ಷನ ಕೊಟ್ಟದ್ದು ಯಾವುದು, ದಕ್ಷನ ಮುಂದೆನೇ ಅದನ್ನು ಬಿಟ್ಟು ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ ಆಚಮನೆ ಮಾಡಿ ಅವಳು ಆಸನ ಹಾಕಿ ಕೂತು ಯೋಗವನ್ನು ಮಾಡ್ತಾಳೆ. ಆ ಯೋಗದಿಂದ ಮೂಲಾಧಾರದಿಂದ ಅವಳು ಜೀವನವನ್ನು ಪ್ರಾಣವಾಯುವನ್ನು ಮೇಲೆ 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 ತರ್ತಾಳೆ. ಯೋಗ ಶಕ್ತಿಯಿಂದಾಗಿ ಲಯವನ್ನೆಲ್ಲ ಚಿಂತನೆ ಮಾಡ್ತಾಳೆ. ಲಯ ಅಂತಂದರೆ ತನ್ನನ್ನು ರುದ್ರದೇವರನ್ನು ವಾಯುದೇವರನ್ನು ಲಕ್ಷ್ಮೀದೇವಿಯನ್ನು ಭಗವಂತನಲ್ಲಿ ಲಯವನ್ನು ಚಿಂತನೆ ಮಾಡ್ತಾಳೆ. ಲಯವನ್ನು ಚಿಂತನೆ ಮಾಡಿ ಸತೀದೇವಿ ತನ್ನ ಯೋಗ ಶಕ್ತಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡ್ತಾಳೆ. ಫ್ಲ್ಯಾಶ್ಬ್ಯಾಕ್ಸ್ ತಿಕ್ಕಿ ಬೆಂಕಿ ಹಚ್ಚಿಕೊಂಡು ಅಯ್ಯೋ ಅಂತ ಒದ್ದಾಡುವ ಪ್ರಕರಣ ಅಲ್ಲ ಇದು. ಯೋಗ ಅಗ್ನಿಯನ್ನು ನಿರ್ಮಾಣ ಮಾಡಿ ಆ ಅಗ್ನಿಯಿಂದ ಈ ದೇಹವನ್ನು ಸಂಬಂಧಿಸ್ತಾಳೆ. ಆ ಅಗ್ನಿಯಿಂದ ಉರಿತಾ ಇದೆ, ಆದರೆ ಯಾವುದೇ ದುಃಖ ವ್ಯಾಕುಲತೆ ಇಲ್ಲ. ಯಾಕೆ ಅಂತಂದರೆ ಇದು ಸೆಲ್ಫ್ ಎನೆಸ್ಟೇಷಿಯಾ, ಅಂದರೆ ತಾನೇ ಧ್ಯಾನಮಗ್ನಳಾಗಿ ತನ್ನ ಯಜಮಾನನ ಒಳಗಿದ್ದ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಈ ಶರೀರವನ್ನು ಸಮರ್ಪಣೆ ಮಾಡಿದ್ದಾಳೆ. ಹಾಗಾಗಿ ಈ ಪ್ರಪಂಚದ ಎಚ್ಚರನೇ ಇಲ್ಲ, ಪ್ರಪಂಚದ ಆಕರ್ಷಣೆಯೇ ಇಲ್ಲ. ಅದನ್ನು ಮೀರಿ ನಿಂತು ಈ ಯೋಗಾಗ್ನಿಯಲ್ಲಿ ಈ ಶರೀರವನ್ನು ಯಾರು ಕೊಟ್ಟಿದ್ದಾರೆ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ದಕ್ಷನ ಎದುರಿನಲ್ಲಿಯೇ ದಕ್ಷ ಕೊಟ್ಟಂತಹ ಶರೀರ ಸುಟ್ಟು ಬೂದಿಯಾಯಿತು, ಏನೂ ಉಳಿದಿಲ್ಲ. ದಕ್ಷ ನೋಡ್ತಾ ಇರ್ತಾನೆ, ಕಣ್ಣಲ್ಲಿ ನೀರು ಧಾರೆ ಹರಿತಾ ಇದೆ. ಏನು ತಪ್ಪು ಮಾಡಿದೆ, ಏನಂದರೆ ಯಾಗ ಅಂತ ನಾನು ಮಾಡಿದೆ, ನನ್ನ ಯೋಗವನ್ನೇ ಕಳ್ಕೊಂಡು ಬಿಟ್ಟೆ, ನನ್ನ ಪ್ರೀತಿಯ ಮಗಳು ಸತೀದೇವಿ ನಾನು ಕಳ್ಕೊಂಡೆ, ಎಂಥ ಅನ್ಯಾಯ, ಎಂಥ ಅಪರಾಧ. ಈ 1000 ಬಾರಿ ಹೇಳಿದರೂ ಸತಿ ಮತ್ತೆ ಬರುವುದಿಲ್ಲ. ಅವಳು ದಕ್ಷ ಕರಗ್ತಾನೆ. ಈ ಸುದ್ದಿ ಕೈಲಾಸಕ್ಕೆ ಹೋಗಿ ಮುಟ್ತದೆ. ನಾರದರು ಹೇಳ್ತಾರೆ, ರುದ್ರ ಇದು ಏನು ಕತೆ ಅಂತ. ರುದ್ರದೇವರು
ತನ್ನ ತಲೆಯಿಂದ ಕೂದಲು ತೆಗೆದು ನೆಲಕ್ಕೆ ಅಪ್ಪಳಿಸ್ತಾರೆ. ಕೂದಲ ಅಪ್ಪಳಿಸಿದರೆ ವೀರಭದ್ರ ಮೇಲಕ್ಕೆ ಬರ್ತಾನೆ. ವೀರಭದ್ರನಿಗೆ ಶಕ್ತ್ಯಾಧಾನ ಮಾಡ್ತಾರೆ ರುದ್ರದೇವರು. ಅಂಶದಿಂದ ವೀರಭದ್ರನಲ್ಲಿ ಪ್ರವೇಶ ಮಾಡಿ ಯಜ್ಞಮಂಟಪಕ್ಕೆ ಹೋಗಿ ಯಜ್ಞಮಂಟಪವನ್ನು ಧ್ವಂಸ ಮಾಡ್ತಾರೆ. ಸತೀದೇವಿಯ ನಾಶಕ್ಕೆ ಕಾರಣವಾದ ಯಾಗ ಅಲ್ಲ ಅದು, ಯಾಗಾಭಾಸ, ಯಾಗ ಮಂಟಪ ಅಲ್ಲ ಅದು ಆಭಾಸ ಅಂತ ತೀರ್ಮಾನ ಮಾಡಿ ರುದ್ರದೇವರು ಅಲ್ಲಿರ್ತಕ್ಕಂತಹ ಋತ್ವಿಕಗಳು, ಅಲ್ಲಿರ್ತಕ್ಕಂತಹ ದೇವತೆಗಳು ಬಗ ಮಿಕ ಅಂತ ನೋಡ್ತಿದ್ದ. ಅವನ ಕಣ್ಣನ್ನೇ ಕಿತ್ತು ಬಿಟ್ಟಂತೆ. ಪೂಷ ಇದ್ದ, ಅವನ ಹಲ್ಲನ್ನೇ ಕಿತ್ತಂತೆ. ಭೃಗುಋಷಿಗಳು ಯಾಗ ಮಾಡೋರು, ಗಡ್ಡ ಮೀಸೆ ಇತ್ತು, ಅದನ್ನೆಲ್ಲ ಕಿತ್ತರಂತೆ. ದಕ್ಷ ಯಾಗ ಮಾಡ್ತಿದ್ದ. ದಕ್ಷನ ತಲೆಯನ್ನು ಹಿಡಿದು ತನ್ನ ತ್ರಿಶೂಲದಿಂದ ಚಚ್ಚಿ ಅದನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ತ್ರಿಶೂಲದಿಂದ ಅದನ್ನು ಕತ್ತರಿಸಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ಕತ್ತರಿಸಲಿಕ್ಕೆ ಆಗಲಿಲ್ಲ ಅಂತ ಭಾಗವತ ಹೇಳುತ್ತೆ. ಮಹಾಪ್ರಯತ್ನ ಮಾಡಿದರೂ ಆಗಲಿಲ್ಲ. ಯಾಕಂದರೆ ಯಾಗ ಮಾಡಿದ ಪುಣ್ಯಗಳು ಆ ದಕ್ಷನಲ್ಲಿ ಇತ್ತು, ಹಾಗಾಗಿ ತಲೆ ಕತ್ತರಿಸಲಿಕ್ಕಾಗಲಿಲ್ಲ ಅಂತ. ಆಗ ರುದ್ರದೇವರೇ ಒಂದು ರೂಪದಿಂದ ಬಂದು ವೀರಭದ್ರನಲ್ಲಿ ನಿಂತು, ಮೂಲ ರೂಪ ಮತ್ತು ವೀರಭದ್ರ ಇಬ್ಬರು ಸೇರಿ ಆ ದಕ್ಷನ ತಲೆಯನ್ನು ಕತ್ತರಿಸಿದರು. ದಕ್ಷನ ತಲೆ ಕೆಳಗೆ ಬಿತ್ತು. ಯಾವ ತಲೆಯಿಂದ ರುದ್ರದೇವರನ್ನು ಅವಮಾನ ಮಾಡಿದ್ನೋ, ಸತೀದೇವಿಯ ದೇಹ ಪತನಕ್ಕೆ ಕಾರಣ ಆಯಿತು, ಆ ತಲೆ ಕೆಳಗೆ ಬಿತ್ತು. ಅಹಂಕಾರ ಪಟ್ಟ ದಕ್ಷನ ತಲೆ ಕೆಳಗೆ ಬಿತ್ತು. ಈ ಸುದ್ದಿ ಮತ್ತೆ ಕೈಲಾಸಕ್ಕೆ ಹೋಯಿತು. ರುದ್ರದೇವರೇ ಸ್ವತಃ ಬಂದರಂತೆ. ಬ್ರಹ್ಮದೇವರು ಹೇಳಿದರು, ರುದ್ರ ಇದು ಏನು ಕತೆ ಅಂತ ಸ್ತವನ ಮಾಡಿದರಂತೆ. ರುದ್ರದೇವರದಲ್ಲ, ಒಳಗಿದ್ದ ಅಂತರ್ಯಾಮಿಯ ಭಗವಂತನ ಸ್ತೋತ್ರ ಮಾಡಿದರಂತೆ. ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ಮತ್ತೆಲ್ಲ ಶಮನ ಮಾಡ್ತಾರೆ. ರುದ್ರದೇವರಿಗೆ ಎರಡು ಹೆಸರು, ಆಶುತೋಷ, ಆಶು ರೋಷ. ಅವರಿಗೆ ರೋಷನೂ ಇದೆ, ಆಶುತೋಷನೂ ಹೌದು. ಕೋಪ ಬಂದರೆ ದಕ್ಷನ ಯಾಗವನ್ನೇ ಧ್ವಂಸಗೊಳಿಸಿದರು, ತಲೆಯನ್ನೇ ಕೆಳಗೆ ಬೀಳಿಸಿದರು. ಆಶುತೋಷ ಎಷ್ಟು ತಣ್ಣಗಾಯ್ತು ನೋಡಿ. ನಮಗೆ ಕೋಪ ಬಂದರೆ ಇಳಿಲಿಕ್ಕೇ ವರ್ಷ ಇಡಬೇಕು. ಅಯ್ಯೋ ಅವತ್ತು ಹೇಳಿದಿರಿ ನಾನು ತಡ್ಕೊಳ್ಳಿಕ್ಕಾಗಲ್ಲ. ಯಾವಾಗ ನೋಡಿದ್ರು ಅದೇ ಮಾತು, ಕೆಳಗೆ ಇಳಿಯುವುದೇ ಇಲ್ಲ. ಏರಿತ್ತು ನೋಡಿ ನದಿಯಲ್ಲಿ, ಅಲ್ಲಿ ಕಳಂಕ, ಅಲ್ಲಿ ಮಣ್ಣು ಸೇರ್ತದೆ, ಕೆಂಪಾಯಿತು. ನೀವು ಸಾಯಂಕಾಲ ನೋಡಿದರೆ ತಿಳಿಯಾಗಿರ್ತದೆ. ದೊಡ್ಡವರೆಲ್ಲ ಹಾಗೇನೆ. ಆಶುತೋಷ, ಆಶುರೋಷ, ಸಿಟ್ಟು ಬಂದದ್ದು ಹೌದು. ಎಲ್ಲಿ ಸಮಸ್ಯೆ ಸಿಟ್ಟು ಮಾಡಿಕೊಂಡ್ರು. ಕೂಡಲೇ ಬ್ರಹ್ಮದೇವರು ಹೇಳಿದ ತಕ್ಷಣ ಆಶುತೋಷ. ಆ ದಕ್ಷ ಅವನ ತಲೆ ಕೆಳಗೆ ಬಿದ್ದಿತ್ತು. ಅಲ್ಲಿಯೇ ಮೇಕೆ ಇತ್ತು, ಬಲಿ ಪಶು ಆಗಬೇಕಾದ್ದು. ಅದರ ತಲೆಯನ್ನು ಕತ್ತರಿಸಿದರು. ಹೇಗಿದ್ದರೂ ಅದನ್ನು ಬಲಿ ಕೊಡಬೇಕಾದ್ದು. ಅದರಲ್ಲಿ ಆವಾಹನೆ ಮಾಡಿದ್ರು, ದೇವತೆಗಳನ್ನು ಅನುಸಂಧಾನ ಮಾಡಿದ್ರು. ಹಾಗಾಗಿ ಆ ಮೇಕೆಯ ತಲೆ ಯಾಗಕ್ಕೆ ಯೋಗ್ಯವಾದ ತಲೆ, ಅದನ್ನು ರುದ್ರದೇವರ ದಕ್ಷನ ಇಲ್ಲಿ ಜೋಡಿಸಿದರು ರುದ್ರದೇವರು. ಎಂಥ ಶಕ್ತಿ ನೋಡಿ. ತಲೆ ಕಡಿಲಿಕ್ಕೂ ಗೊತ್ತು, ತಲೆ ಕೂಡಿಸ್ಲಿಕ್ಕೂ ಗೊತ್ತು. ಅಂಥವರಿಗೆ ಮಾತ್ರ ಲೈಸೆನ್ಸ್ ಕೊಡಬೇಕು. ನಾವು ತಲೆ ಕಡಿದ್ರೆ ತಲೆನೇ ಕೆಳಗೆ ಬೀಳುತ್ತೆ ಅಷ್ಟೇ. ಲೈಸೆನ್ಸ್ ಕೊಟ್ಟರೆ ಈ ತಲೆ ಕಡಿತೇವೆ ಅಷ್ಟೇ. ತಲೆ ಕಡಿದವನೇ ತಲೆ ಕೂಡಿಸಿದ ನೋಡಿ. ಕೂಡಿಸಿದ್ದು ಅಂತಂದರೆ ನಮ್ಮಲ್ಲಿ ಆಪ್ರೇಷನ್ ಮಾಡ್ತಾರೆ, ಪೇಷಂಟ್ ಹೋಯಿತು ಅಂತ. ಹಾಗಾಗಬಾರ್ದು. ಆಪ್ರೇಷನ್ ಸಕ್ಸಸ್ ಅಂತಂದರೆ ಪೇಷಂಟ್ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು. ದಕ್ಷನಿಗೇನು ಆಪ್ರೇಷನ್ ಮಾಡಿದರು, ಸರ್ಜರಿ ಮಾಡಿದರು. ತಲೆ ಕೂಡಿಸುವ ಸರ್ಜರಿ ಫಸ್ಟ್ ಕ್ಲಾಸ್ ಸರಿಯಾಗಾಯಿತು, ಚೆನ್ನಾಗೇ ಆಯಿತು. ಚೆನ್ನಾಗೇ ಆಯಿತು ಅಂತ ಯಾಕೆ ಹೇಳ್ತೀರಿ? ತಲೆ ಬಂದ ತಕ್ಷಣ ಮೊದಲು ರುದ್ರದೇವರಿಗೆ ನಮಸ್ಕಾರ ಮಾಡಿದ. ಸರ್ಜರಿ ಪರ್ಫೆಕ್ಟ್ ನೋಡಿ. ಯಾಕೆಂತಂದರೆ ಮೊದಲನೇ ತಲೆ ರುದ್ರದೇವರು ಬಂದರೆ ನಮಸ್ಕಾರ ಮಾಡದಿದ್ದ ತಲೆ, ಅವರಿಗೆ ಆಹುತಿ ಕೊಡಬಾರದು ಅಂತ ತೀರ್ಮಾನ ಮಾಡಿದ ತಲೆ. ಇವತ್ತು ಏನು ತಲೆ ಇದೆ ಅಂತಂದರೆ ದಕ್ಷನ ತಲೆ. ಅದು ರುದ್ರದೇವರಿಗೆ ನಮಸ್ಕಾರ ಮಾಡಿತು, ರುದ್ರದೇವರನ್ನು ಸ್ತೋತ್ರ ಮಾಡಿತು, ರುದ್ರದೇವರೇ ಬನ್ನಿ ಅಂತ ಸ್ವಾಗತ ಮಾಡಿತು. ಬ್ರಹ್ಮದೇವರು ಸತ್ಯಲೋಕದಿಂದ ಬಂದರು. ನಮ್ಮ ದೇವರು ವೈಕುಂಠದಿಂದ ಬಂದ ದೇವರೇ ಬಂದರು. ದಕ್ಷನ ಮೂಲಕ ಯಾಗವನ್ನು ಮುಂದುವರಿಸಿದರು. ದಕ್ಷನ ಯಾಗ
ಅದು ಸಮಾಪ್ತಿ ಆಯಿತು. ಅವಭೃತದ ತನಕ ಬಂತಂತೆ. ನಮ್ಮ ದೇವರಿಗೆ 2 ಹೆಸರು, ಯಜ್ಞಾಂತಕೃತ್ ಯಜ್ಞಾಂತಕೃತ್ ಅಂತ ದೇವರಿಗೆ ಹೆಸರು. ಯಜ್ಞಾಂತಕೃತ್ ಯಜ್ಞ, ಯಜ್ಞಭೃತ್, ಯಜ್ಞಕೃತ್, ಯಜ್ಞಾಂತಕೃತ್ ಅಂತ ದೇವರನ್ನು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಯಜ್ಞ ಅಂತಕೃತ್ ಅಂತ 2 ಅರ್ಥ ಅದಕ್ಕೆ. ಯಜ್ಞ ಅಂತಕೃತ್ ಅಂದರೆ ಅಂತ ಅಂದರೆ ನಾಶ, ಯಜ್ಞದ ನಾಶವನ್ನು ಮಾಡುವವ ಮಾಡಿಸಿದ. ದಕ್ಷನ ಯಜ್ಞ ಮಂಟಪ ಹೋಯಿತು, ಯಜ್ಞನ ತಲೆ ದಕ್ಷನ ತಲೆ ಹೋಯಿತು, ಎಲ್ಲ ಹೋಯಿತು. ಒಂದು ರೀತಿಯಲ್ಲಿ ಯಜ್ಞದ ಯಜ್ಞದ ನಾಶ ಆಯಿತು. ಅಷ್ಟೇ ಅಲ್ಲ ನೋಡಿ, ಈಗ ಯಜ್ಞದ ನಾಶ ಆಯಿತಾ? ಎಲ್ಲಿ ಯಜ್ಞದ ನಾಶ ಎಲ್ಲಿ ಆಯಿತು? ಮತ್ತೆ ದಕ್ಷನಿಗೆ ತಲೆ ಕೂಡಿಸಿ ಮತ್ತೆ ಯಾಗ ಮುಂದುವರಿಸಿ ಪೂರ್ಣಾವತಿ ಮಾಡಿ ಅವಭೃತದ ತನಕ ಮಾಡಿಸಿದ. ಯಜ್ಞ ಅಂತಕೃತ್, ಯಜ್ಞದ ಕೊನೆ ಸಮಾಪ್ತಿ, ಯಜ್ಞ ಮುಗಿಸುದ. ದೇವರು ಅರ್ಧದಲ್ಲಿ ಯಜ್ಞ ಮುಗಿಸಿದರೆ ಯಜ್ಞ ನಾಶ ಆಗ್ತಿತ್ತು. ಯಜ್ಞ ನಾಶ ಆಗಲಿಕ್ಕೆ ಬಿಡಲಿಲ್ಲ, ಯಜ್ಞದ ಸಮಾಪ್ತಿ ಅವಭೃತದ ತನಕ ಮಾಡಿಸಿದ. ನಮ್ಮ ದೇವರಿಗೆ ಯಜ್ಞ ಅಂತಕೃತ್ ಇದರ ದಿನಾ ನಾವು ಅನುಸಂಧಾನ ಮಾಡಬೇಕು. ಸ್ವಾಮಿ, ದಕ್ಷನ ಯಜ್ಞವನ್ನು ಸಮಾಪ್ತಿ ಮಾಡಿಸಿ ಪೂರ್ಣಾವತಿ ಮಾಡಿ ಅವಭೃತ ಮಾಡಿಸಿದವ ನೀನು ಅಂತ ಹೀಗೆ ನಾವು ಉಪಾಸನೆ ಮಾಡಿದರೆ ನಮ್ಮ ದೇವರು ನಮ್ಮ ಹತ್ರ, ನಮ್ಮ ಜೀವನ ಯಜ್ಞ ಇದೊಂದು. ನಾವು ಏನು ಮಾಡ್ತೇವೆ ಇದೆಲ್ಲ ಒಂದು ರೀತಿಯಾಗಿ ಯಜ್ಞ ಇತ್ತು. ಈ ಜೀವನ ಯಜ್ಞ ಇದೇನಾಗಬೇಕು ಅಂತಂದರೆ ಅದು ಸಮಾಪ್ತಿ ಆಗಬೇಕು. ಅಂದರೆ ಪೂರ್ಣಾವತಿಯನ್ನು ಪಡೆಯಬೇಕು, ಸಮಾಪ್ತಿ ಆಗಬೇಕು, ಅವಭೃತ ತನಕ ಆಗಬೇಕು. ಆದ್ದರಿಂದ ಈ ಜೀವನದ ಯಜ್ಞ ಅದು ಸುಗಮವಾಗಿ ಸಾಗಲಿ ಅಂತ ದಿನಾ ನಾವು ಈ ಕಥೆಯನ್ನು ಅನುಸಂಧಾನ ಮಾಡಿದರೆ ನಮಗೆ ಭಗವಂತ ಇದನ್ನು ಜೀವನವನ್ನು ಸಾರ್ಥಕಗೊಳಿಸ್ತಾನೆ.